ಆತ್ಮೀಯ ವಿದ್ಯಾರ್ಥಿಗಳೇ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದಲ್ಲಿ ಬರುವ 1 ಅಂಕದ ಪ್ರಶ್ನೋತ್ತರಗಳು. ಭೌತಶಾಸ್ತ್ರದಲ್ಲಿ ನೋಡೋದಾದ್ರೆ, ಮಸೂರದ ಸಂಗಮ ದೂರದ ವಿಲೋಮವು ಮಸೂರದ ಸಾಮರ್ಥ್ಯವಾಗಿದೆ. ವಾಹನದ ಹಿನ್ನೋಟ ದರ್ಪಣವಾಗಿ ಯಾವ ದರ್ಪಣವನ್ನು ಬಳಸುತ್ತಾರೆ? ಪೀನ ದರ್ಪಣ. ದರ್ಪಣ ಒಂದು ವಸ್ತುವೊಂದರ ನೇರ ಮತ್ತು ದೊಡ್ಡದಾದ ಪ್ರತಿಬಿಂಬವನ್ನು ಉಂಟುಮಾಡಿದೆ. ಹಾಗಾದರೆ ಆ ದರ್ಪಣದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವ ಕ್ರಮವಾಗಿ ನಿಮ್ನ ದರ್ಪಣ ಮತ್ತು ಮಿಥ್ಯ ಪ್ರತಿಬಿಂಬ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವು ಅಪರ್ಚರ್. ಕೊಟ್ಟಿರುವ ಚಿತ್ರದಲ್ಲಿ R1 ಮತ್ತು R2 ಕೋನಗಳಲ್ಲಿ ಯಾವ ಕೋನವು ದೊಡ್ಡದಾಗಿದೆ? ಕಾರಣ ಕೊಡಿ. ಕೋನ R2 ದೊಡ್ಡದಾಗಿರುತ್ತದೆ ಅಥವಾ ಕೋನ R2 ಯು R1 ಕೋನಗಿಂತ ದೊಡ್ಡದಾಗಿರುತ್ತದೆ. ಕಾರಣ, ಬೆಳಕಿನ ಕಿರಣವು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸುವಾಗ ಲಂಬದಿಂದ ದೂರ ಸರಿಯುತ್ತದೆ. ಆದ್ದರಿಂದ ನಿರ್ಗಮನ ಕೋನವು ವಕ್ರೀಭವನ ಕೋನಕ್ಕಿಂತ ಹೆಚ್ಚಿರುತ್ತದೆ. ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ಕೇಂದ್ರಗಳ ನಡುವಿನ ದೂರ ಸಂಗಮ ದೂರ. ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಕೊಟ್ಟಿರುವ ಮಸೂರಗಳಿಗೆ ಸಂಬಂಧಿಸಿದಂತೆ ಸರಿಯಾದ ತೀರ್ಮಾನ. ಮಸೂರ AB ವರ್ಧನೆ -3 + 1/3. A ಪೀನ ಮಸೂರ, B ನಿಮ್ನ ಮಸೂರ, ಏಕೆಂದರೆ ಇದು ವರ್ಧನೆಯನ್ನು ಕೊಡಲಾಗಿದೆ. ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇಲ್ಲಿ ಉಂಟಾದ ದಿಕ್ಪಲ್ಲಟದ ಕೋನವನ್ನು ಹೆಸರಿಸಿ ಮತ್ತು ಈ ಕೋನದ ಮೌಲ್ಯವನ್ನು ಗುರುತಿಸಿ. ಕೋನ HGF ಕೋನದ ಮೌಲ್ಯ 38 ಡಿಗ್ರಿ. ಕೆಳಗಿನ ಚಿತ್ರವು ವ್ಯಕ್ತಪಡಿಸಿರುವ ವಿದ್ಯಮಾನವನ್ನು ವ್ಯಾಖ್ಯಾನಿಸಿ. ಇಲ್ಲಿ H ಮತ್ತು M ಯಾವ ಬಣ್ಣಗಳನ್ನು ಪ್ರತಿನಿಧಿಸುತ್ತವೆ? ಬೆಳಕಿನ ವರ್ಣವಿಭಜನೆ. ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳಾಗಿ ಘಟಕಗಳಾಗಿ ವಿಭಜನೆ ಹೊಂದುವುದನ್ನು ಬೆಳಕಿನ ವರ್ಣವಿಭಜನೆ ಎನ್ನುವರು. H ಕೆಂಪು ಬಣ್ಣ, M ನೀಲಿ ಬಣ್ಣ. ಅಪಾಯದ ಸಂಕೇತ ದೀಪಗಳು ಯಾವ ಬಣ್ಣದ್ದಾಗಿರುತ್ತದೆ? ಆ ಬಣ್ಣಕ್ಕೆ ಏಕೆ ಆದ್ಯತೆ ನೀಡಲಾಗುತ್ತದೆ? ಕೆಂಪು ಬಣ್ಣ, ಏಕೆಂದರೆ ಅತಿ ಕಡಿಮೆ ಚದುರುತ್ತದೆ ಮತ್ತು ದೂರದಿಂದ ನೋಡಬಹುದು, ಅಥವಾ ಕೆಂಪು ಬಣ್ಣವು ಅಧಿಕ ತರಂಗಾಂತರವನ್ನು ಹೊಂದಿರುವುದರಿಂದ. ಕೆಳಗೆ ಕೊಟ್ಟಿರುವ ಮಾನವನ ಕಣ್ಣಿನ ಚಿತ್ರವನ್ನು ಗಮನಿಸಿ. ಈ ಚಿತ್ರದಲ್ಲಿ ಸೂಚಿಸಿರುವ ದೃಷ್ಟಿ ದೋಷವನ್ನು ಹೆಸರಿಸಿ ಮತ್ತು ಈ ದೋಷವನ್ನು ಸರಿಪಡಿಸಲು ಉಪಯೋಗಿಸುವ ಮಸೂರವನ್ನು ತಿಳಿಸಿ. ದೃಷ್ಟಿ ದೋಷ ಸಮೀಪ ದೃಷ್ಟಿ ದೋಷ. ದೋಷವನ್ನು ಸರಿಪಡಿಸಲು ಉಪಯೋಗಿಸುವ ಮಸೂರ ನಿಮ್ನ ಮಸೂರ. ವಿಭವಾಂತರದ SI ಏಕಮಾನ ವೋಲ್ಟ್. ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. ಶುಷ್ಕ ಕೋಶ, ರಿಯೋಸ್ಟಾಟ್. ವಿದ್ಯುತ್ ಪ್ರವಾಹದ SI ಏಕಮಾನ ಆಂಪಿಯರ್. ಸರಳ ವಿದ್ಯುತ್ ಮಂಡಲದ ಚಿತ್ರವನ್ನು ಬರೆಯಿರಿ. ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಗುರುತಿಸಿ. ಅಮ್ಮೀಟರ್ ಸರಣಿಯಲ್ಲಿ, ವೋಲ್ಟ್ ಮೀಟರ್ ಸಮಾಂತರವಾಗಿ. ವಿದ್ಯುತ್ ಮಂಡಲದಲ್ಲಿ ಬಳಕೆಯಾಗುವ ಶಕ್ತಿಯ ದರವು ವಿದ್ಯುತ್ ಸಾಮರ್ಥ್ಯ. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳ ಚಿತ್ರಗಳನ್ನು ಬರೆಯಿರಿ. ರಿಯೋಸ್ಟಾಟ್, ಸೇರ್ಪಡೆ ಇಲ್ಲದೆ ದಾಟಿದ ತಂತಿಗಳು. ಒಂದು ವಿದ್ಯುತ್ ಮಂಡಲದಲ್ಲಿ ವಿಭಿನ್ನ ರೋಧ ಹೊಂದಿರುವ 3 ರೋಧಕಗಳನ್ನು ಸಮಾಂತರವಾಗಿ ಸಂಪರ್ಕಿಸಿ ಸ್ವಿಚ್ ಆನ್ ಮಾಡಿದಾಗ ಎಲ್ಲಾ ರೋಧಕಗಳಲ್ಲಿ ಒಂದೇ ರೀತಿಯಾಗಿ ಉಳಿಯುವ ಪ್ರಮಾಣವೆಂದರೆ ವಿದ್ಯುತ್ ವಿಭವಾಂತರ. ವಿಭವಾಂತರದ SI ಏಕಮಾನ ವೋಲ್ಟ್. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳ ಚಿತ್ರವನ್ನು ಬರೆಯಿರಿ. ರಿಯೋಸ್ಟಾಟ್ ಅಥವಾ ಬದಲಾಯಿಸಬಹುದಾದ ರೋಧ, ಸೇರ್ಪಡೆ ಇಲ್ಲದೆ ದಾಟಿದ ತಂತಿ. ರೋಧಶೀಲತೆ SI ಏಕಮಾನ ಓಮೀಟರ್. ಕೆಳಗಿನವುಗಳಲ್ಲಿ ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನ ಮತ್ತು ಅದನ್ನು ವಿದ್ಯುತ್ ಮಂಡಲದಲ್ಲಿ ಜೋಡಿಸುವ ವಿಧಾನ. ವೋಲ್ಟ್ ಮೀಟರ್ ಸಮಾಂತರ ಜೋಡಣೆಯಲ್ಲಿ. ವಿದ್ಯುತ್ ಮಂಡಲದಲ್ಲಿ ಬಳಸುವ ಬದಲಾಯಿಸಬಹುದಾದ ರೋಧ ಅಥವಾ ರಿಯೋಸ್ಟಾಟ್ದ ಚಿಹ್ನೆಯ ಚಿತ್ರ. ಒಂದು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು: ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ, ವಸ್ತುವಿನ ತಾಪ. ಈ ಕೆಳಗಿನ ಚಿತ್ರವನ್ನು ಗಮನಿಸಿ. ಸ್ವಿಚ್ ಅನ್ನು ಮುಚ್ಚಿದಾಗ ಸೊಲೆನಾಯ್ಡ್ನ B ತುದಿಯು ದಂಡಕಾಂತದ N ತುದಿಯನ್ನು ಆಕರ್ಷಿಸುವುದೇ? ಉತ್ತರ ಸ್ಪಷ್ಟಪಡಿಸಿ. ಆಕರ್ಷಿಸುವುದಿಲ್ಲ ಅಥವಾ ವಿಕರ್ಷಿಸುತ್ತದೆ. ಸ್ವಿಚ್ ಅನ್ನು ಮುಚ್ಚಿದಾಗ ಸೊಲೆನಾಯ್ಡ್ನ B ತುದಿಯು N ಧ್ರುವದಂತೆ ವರ್ತಿಸುತ್ತದೆ. ಆದ್ದರಿಂದ ಸಜಾತೀಯ ಧ್ರುವಗಳು ವಿಕರ್ಷಿಸುತ್ತವೆ. ಕೆಳಗಿನ ಚಿತ್ರವನ್ನು ಗಮನಿಸಿ. ವೃತ್ತಾಕಾರದ ಸುರುಳಿಯ ಕೇಂದ್ರ C ನಲ್ಲಿ ಕಾಂತಕ್ಷೇತ್ರವು 0. ಗೃಹ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಡೆಯಲು ಯಾವುದಾದರೂ 2 ಸಲಹೆಗಳನ್ನು ಪಟ್ಟಿ ಮಾಡಿ.
ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರಬಾರದು. ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಯಾಗಬಾರದು. ವಿದ್ಯುತ್ ಉಪಕರಣಗಳಲ್ಲಿ ದೋಷವಿರಬಾರದು. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು. ಸೂಕ್ತ ದರದ ಫ್ಯೂಸ್ ಬಳಸಬೇಕು. ಮನೆಯಲ್ಲಿ ಮೀಟರ್ ಬೋರ್ಡ್ನಲ್ಲಿ ಫ್ಯೂಸ್ ಅನ್ನು ಸಜೀವ ತಂತಿಗೆ ಸಂಪರ್ಕಿಸುವ ಬದಲು ತಟಸ್ಥ ತಂತಿಗೆ ಸಂಪರ್ಕಿಸಿದರೆ ಆಗುವ ಪರಿಣಾಮವೇನು? ಬಳಕೆದಾರರಿಗೆ ವಿದ್ಯುತ್ ಆಘಾತ ಉಂಟು ಮಾಡುತ್ತದೆ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ವಿದ್ಯುತ್ ಹರಿದಾಗ ಮಂಡಲ ಕಡಿತಗೊಳ್ಳುವುದಿಲ್ಲ. ವಿದ್ಯುತ್ ಉಪಕರಣಗಳಿಗೆ ಹಾನಿಯಾಗುತ್ತದೆ. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು? ವೋಲ್ಟೇಜ್ ಅಥವಾ ವಿಭವಾಂತರದ ಆಕಸ್ಮಿಕ ಹೆಚ್ಚಳದಿಂದ ಓವರ್ಲೋಡ್ ಉಂಟಾಗುತ್ತದೆ. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದ ಓವರ್ಲೋಡ್ ಉಂಟಾಗುತ್ತದೆ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗುತ್ತದೆ. ಸ್ವತಂತ್ರವಾಗಿ ತೂಗುಬಿಟ್ಟ ವಿದ್ಯುತ್ ಪ್ರವಾಹವಿರುವ ತಾಮ್ರದ ಸಮಾಂತರ ತಂತಿಗಳ ಎರಡು ಸನ್ನಿವೇಶಗಳನ್ನು ಕೆಳಗಿನ ಚಿತ್ರಗಳಲ್ಲಿ ಕೊಡಲಾಗಿದೆ. ಇವುಗಳಲ್ಲಿ ಯಾವ ಸನ್ನಿವೇಶದಲ್ಲಿ ತಂತಿಗಳು ಪರಸ್ಪರ ಆಕರ್ಷಿಸುತ್ತವೆ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಸನ್ನಿವೇಶ 2ರಲ್ಲಿ ತಂತಿಗಳು ಪರಸ್ಪರ ವಿರುದ್ಧ ಧ್ರುವಗಳಾಗುತ್ತವೆ. ವಿಜಾತೀಯ ದ್ರವಗಳು ಪರಸ್ಪರ ಆಕರ್ಷಿಸುತ್ತವೆ. ಕೊಟ್ಟಿರುವ ಚಿತ್ರದಲ್ಲಿ ಕಾಂತಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ P ಮತ್ತು Q ಗಳಲ್ಲಿ ಸಮನಾಗಿದೆ. ಬಲಗೈನ ಹೆಬ್ಬೆರಳು ನಿಯಮದಲ್ಲಿ ಹೆಬ್ಬೆರಳು ಏನನ್ನು ಸೂಚಿಸುತ್ತದೆ? ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಪಾತ್ರವನ್ನು ತಿಳಿಸಿ. ಹೆಚ್ಚಾದ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸುವ ಮೂಲಕ ಉಂಟಾದ ಹಾನಿಯಿಂದ ತಡೆಯುತ್ತದೆ. ಹೆಚ್ಚಾದ ತಾಪವು ಫ್ಯೂಸ್ನ ತಂತಿಯನ್ನು ಕರಗಿಸುತ್ತದೆ. ಇದರಿಂದ ಮಂಡಲದಲ್ಲಿ ಸಂಪರ್ಕ ಕಡಿತಗೊಂಡು ವಿದ್ಯುತ್ ಪ್ರವಾಹ ನಿಂತು ಹೋಗುತ್ತದೆ. ವಿದ್ಯುತ್ ಪ್ರವಾಹ ಇರುವ ವೃತ್ತಾಕಾರದ ವಾಹಕ ಸುರುಳಿಯಿಂದ ಉಂಟಾಗುವ ಕಾಂತಕ್ಷೇತ್ರವನ್ನು ಹೆಚ್ಚಿಸುವ ಯಾವುದಾದರೂ ಎರಡು ವಿಧಾನಗಳನ್ನು ಬರೆಯಿರಿ. ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ಹೆಚ್ಚಿಸುವುದರಿಂದ, ಸುರುಳಿಯ ಸುತ್ತುಗಳ ಸಂಖ್ಯೆ ಹೆಚ್ಚಿಸುವುದರಿಂದ. ಬಲಗೈನ ಹೆಬ್ಬೆರಳು ನಿಯಮ. ನಿಮ್ಮ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನು ಹಿಡಿದಿರುವಿರಿ ಎಂದು ಭಾವಿಸಿ. ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು, ಉಳಿದ ಬೆರಳುಗಳು ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಸೂಚಿಸುತ್ತವೆ. ರಾಸಾಯನಶಾಸ್ತ್ರವನ್ನು ನೋಡಿದಾಗ ಮೇಲಿನ ಚಿತ್ರಗಳಲ್ಲಿ ವ್ಯಕ್ತಗೊಂಡಿರುವ ಪ್ರಯೋಗವನ್ನು ವಿಶ್ಲೇಷಿಸಿ. Y ದ್ರಾವಣವು Ki ದ್ರಾವಣದೊಂದಿಗೆ ವರ್ತಿಸಿ ನೀಡುವ ಹಳದಿ ಬಣ್ಣದ ಪ್ರಕ್ಷೇಪ ಮತ್ತು ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅಣುಸೂತ್ರಗಳು ಕ್ರಮವಾಗಿ PbI2 ಮತ್ತು KNO3. ಸೂರ್ಯನ ಬೆಳಕಿಗೆ ತೆರೆದಿಟ್ಟ ಬೆಳ್ಳಿಯ ಕ್ಲೋರೈಡ್ ಬೂದು ಬಣ್ಣಕ್ಕೆ ತಿರುಗುತ್ತದೆ, ಏಕೆಂದರೆ ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಉಂಟಾಗುತ್ತದೆ. ಈ ಕೆಳಗಿನ ಸಮೀಕರಣಗಳನ್ನು ಗಮನಿಸಿ ಮತ್ತು ಸರಿಯಾದ ಹೇಳಿಕೆಯನ್ನು ಗುರುತಿಸಿ. CuSO4 plus Fe is giving rise to FeSO4 plus Cu. 2AgNO3 plus Cu is giving rise to CuNO3 twice plus 2Ag. ತಾಮ್ರವು ಬೆಳ್ಳಿಗಿಂತ ಹೆಚ್ಚು ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ. ಕೆಳಗೆ ಕೊಟ್ಟಿರುವ ಚಿತ್ರದ ಮೂಲಕ ತೋರಿಸಿರುವ ಪ್ರಯೋಗದಲ್ಲಿ ಕಂದು ಬಣ್ಣದ ಧೂಮ ಉಂಟಾಗಲು ಕಾರಣವೇನು? ಸೀಸದ ನೈಟ್ರೇಟ್ ವಿಭಜನೆಯಿಂದ ಕಂದು ಬಣ್ಣದ ಧೂಮವಾಗಿ ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ, NO2. ಕಮಟುವಿಕೆ ಎಂದರೇನು? ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವ ಕ್ರಿಯೆಯನ್ನು ಕಮಟುವಿಕೆ ಎನ್ನುವರು. ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ಚುವಿರಿ? ನೀಲಿ ಲಿಟ್ಮಸ್ ಕಾಗದವನ್ನು ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ಲಿಟ್ಮಸ್ ಕಾಗದ ಬಣ್ಣ ಬದಲಾಗುವುದಿಲ್ಲ. ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಪ್ರಬಲ ಆಮ್ಲ ಎನ್ನಲಾಗುವುದು ಏಕೆ? ಹೈಡ್ರೋಕ್ಲೋರಿಕ್ ಆಮ್ಲವು ನೀರಿನಲ್ಲಿ ಸಂಪೂರ್ಣವಾಗಿ ಅಯಾನುಗಳನ್ನು ವಿಯೋಜನೆಗೊಳ್ಳುತ್ತದೆ, ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲವು ಹೆಚ್ಚು ಪ್ರಮಾಣದಲ್ಲಿ H+ ಅಯಾನುಗಳನ್ನು ಉತ್ಪಾದಿಸುತ್ತದೆ. ಚಲುವೆ ಪುಡಿಯ ರಾಸಾಯನಿಕ ಸೂತ್ರ CaOCl2. ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು OH- ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಹಿತ್ತಾಳೆಯಲ್ಲಿರುವ ಘಟಕ ಲೋಹಗಳು ತಾಮ್ರ ಮತ್ತು ಸತು. ಥರ್ಮೈಟ್ ಕ್ರಿಯೆಯ ಅನ್ವಯಗಳು. ಮುರಿದ ಯಂತ್ರ ಭಾಗಗಳನ್ನು ಜೋಡಿಸಲು ಥರ್ಮೈಟ್ ಕ್ರಿಯೆಯನ್ನು ಬಳಸುತ್ತಾರೆ. ರೈಲ್ವೆ ಹಳಿಗಳನ್ನು ಜೋಡಿಸಲು ಬಳಸುತ್ತಾರೆ. ಲೋಹೋದ್ಧಾರಣದಲ್ಲಿ ಹುರಿಯುವಿಕೆ ಎಂದರೇನು? ಹೆಚ್ಚಿನ ಪ್ರಮಾಣದ ಗಾಳಿ ಹಾಗೂ ಹೆಚ್ಚಿನ ಉಷ್ಣತೆಯಲ್ಲಿ ಸಲ್ಫೈಡ್ ಅದರನ್ನು ಆಕ್ಸೈಡ್ ಅನ್ನಾಗಿ ಪರಿವರ್ತಿಸುವ ಕ್ರಿಯೆ ಹುರಿಯುವಿಕೆ. ನಿಸರ್ಗದಲ್ಲಿ ಶುದ್ಧ ರೂಪದಲ್ಲಿ ದೊರೆಯುವ ಯಾವುದಾದ ಎರಡು ಲೋಹಗಳು? ಚಿನ್ನಂ, ಬೆಳ್ಳಿ ಮತ್ತು ಪ್ಲಾಟಿನಂ. ಶುದ್ಧ ಕಬ್ಬಿಣವನ್ನು ಗಟ್ಟಿ ಮತ್ತು ಬಲಯುತವಾಗಿಸಲು ಇದಕ್ಕೆ ಸೇರಿಸಲಾಗುವ ವಸ್ತು ಕಾರ್ಬನ್. ಅಲ್ಯೂಮಿನಿಯಂ ವಸ್ತುಗಳು ಕಬ್ಬಿಣದ ವಸ್ತುಗಳ ರೀತಿ ಸುಲಭವಾಗಿ ಸಂಕ್ಷಾರಣಗೊಳ್ಳುವುದಿಲ್ಲ, ಸಮರ್ಥಿಸಿ. ಅಲ್ಯೂಮಿನಿಯಂ ಆಕ್ಸಿಜನ್ ಜೊತೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಪದರ ಉಂಟಾಗುತ್ತದೆ. ಈ ಪದರವು ಅಲ್ಯೂಮಿನಿಯಂ ಅನ್ನು ಮತ್ತಷ್ಟು ನಶಿಸುವುದನ್ನು ತಡೆಗಟ್ಟುತ್ತದೆ. ದೊಡ್ಡ ಅಣುಗಳನ್ನು ಉಂಟುಮಾಡುವ ಕಾರಣವಾಗುವ ಕಾರ್ಬನ್ನ ಗುಣ ಕೆಟನಿಕನ್. 4 ಕಾರ್ಬನ್ ಪರಮಾಣುಗಳು ಮತ್ತು ಕೀಟೋನ್ ಕ್ರಿಯಾ ಗುಂಪನ್ನು ಹೊಂದಿರುವ ಒಂದು
ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತದ ರಚನಾ ಸೂತ್ರವನ್ನು ಬರೆಯಿರಿ. ಬ್ಯೂಟೆನೋನ್. ಪೆಂಟೆನ್ಯಾಲ್ನಲ್ಲಿರುವ ಕ್ರಿಯಾಗುಂಪು CHO. ಕೆಳಗಿನ ಸಮೀಕರಣದಲ್ಲಿ X ಪ್ರತಿನಿಧಿಸುವುದು KMnO4. ಈಥೇನ್ನಲ್ಲಿರುವ ಒಂದು ಹೈಡ್ರೋಜನ್ ಪರಮಾಣುಗಳನ್ನು CHO ಗುಂಪಿನಿಂದ ಸ್ಥಾನಪಲ್ಲಟಗೊಳಿಸಿದಾಗ ದೊರೆಯುವ ಸಂಯುಕ್ತದ ರಚನಾ ಸೂತ್ರವನ್ನು ಬರೆಯಿರಿ. ಸೂರ್ಯನ ಬೆಳಕಿಗೆ ತೆರೆದಿಟ್ಟ ಬೆಳ್ಳಿಯ ಕ್ಲೋರೈಡ್ ಬೂದು ಬಣ್ಣಕ್ಕೆ ತಿರುಗುತ್ತದೆ, ಏಕೆಂದರೆ ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಉಂಟಾಗುತ್ತದೆ. A+B ಯ ಲವಣ ದ್ರಾವಣ. A ಯ ಲವಣ ದ್ರಾವಣ ಪ್ಲಸ್ B ಯ ಈ ಪದ ಸಮೀಕರಣದಲ್ಲಿ A ಮತ್ತು B ಗಳ ಲೋಹಗಳಾಗಿವೆ. ಈ ಲೋಹಗಳು ಕ್ರಮವಾಗಿ ಮ್ಯಾಗ್ನೆಸಿಯಂ ಮತ್ತು ಸತು. X ಎಂಬ ತಿಳಿ ದ್ರಾವಣದ ಮೂಲಕ CO2 ಅನಿಲವನ್ನು ಹಾಯಿಸಿದಾಗ ದ್ರಾವಣವು ಹಾಲಿನ ಬಣ್ಣಕ್ಕೆ ತಿರುಗುತ್ತದೆ. CO2 ಪೂರೈಕೆಯನ್ನು ಮುಂದುವರಿಸಿದಾಗ ಹಾಲಿನ ಬಣ್ಣದ ಈ ದ್ರಾವಣವು Y ಲವಣದ ಉಂಟಾಗುವಿಕೆಯಿಂದ ತಿಳಿಯಾಗುತ್ತದೆ. ಈ ಕ್ರಿಯೆಯಲ್ಲಿ X ಮತ್ತು Y ಗಳು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಅಮಾಲ್ಗಮ್ ಎಂದರೇನು? ಮಿಶ್ರಲೋಹದ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಅಮಾಲ್ಗಮ್ ಎನ್ನುವರು. ಅತ್ಯಂತ ಸರಳ ಹೈಡ್ರೋಕಾರ್ಬನ್ CH4 ಅಥವಾ ಮೀಥೇನ್. ಕೆಳಗಿನ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ತಪ್ಪಾದ ಎಲೆಕ್ಟ್ರಾನ್ ಚುಕ್ಕೆಗಳ ವಿನ್ಯಾಸವನ್ನು ಸರಿಪಡಿಸಿ ಬರೆಯಿರಿ. ಆಮ್ಲ ಮತ್ತು ಪ್ರತ್ಯಾಮ್ಲದ ಜೊತೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಸಂಯುಕ್ತ ಅಲ್ಯೂಮಿನಿಯಂ ಆಕ್ಸೈಡ್. ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ವರ್ತನೆಯಿಂದ ಉಂಟಾಗುವ ಸಂಯುಕ್ತ ಎಸ್ಟರ್. ಕೆಳಗಿನ ಸಮೀಕರಣ ಗಮನಿಸಿ ಮತ್ತು ಈ ಸಮೀಕರಣಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ CuSO4 plus Ap FeSO4 plus U 2AgNO3 plus Cu CuNO3 twice plus 2Ag. ತಾಮ್ರವು ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಶೀಲ, ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ. ಕಮಟುವಿಕೆ ಎಂದರೇನು? ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವ ಕ್ರಿಯೆಯನ್ನು ಕಮಟುವಿಕೆ ಎನ್ನುವರು. ಬೇಕಿಂಗ್ ಸೋಡಾದ ರಾಸಾಯನಿಕ ಸೂತ್ರ NaHCO3. ಈ ಕೆಳಗಿನವುಗಳಲ್ಲಿ ಅನುರೂಪ ಶ್ರೇಣಿಯನ್ನು ಗುರುತಿಸಿ. C3H6 C4H8 C5H10 C6H6 H12. ಇದು ಅನುರೂಪ ಶ್ರೇಣಿ, ಏಕೆಂದರೆ ಇವುಗಳ ಘಟಕ ವ್ಯತ್ಯಾಸ CH2 ಆಗಿದೆ. ಪ್ರತಿವರ್ತಕಗಳು ತಮ್ಮ ಅಯಾನುಗಳು ಪರಸ್ಪರ ಬದಲಾಯಿಸಿಕೊಳ್ಳುವ ರಾಸಾಯನಿಕ ಕ್ರಿಯೆ ವಿಧ ದ್ವಿಸ್ಥಾನಪಲ್ಲಟ ಕ್ರಿಯೆ. ತಾಮ್ರವು ತೇವಪೂರಿತ ಗಾಳಿಯಲ್ಲಿರುವ ಇಂಗಾಲದ ಡೈಆಕ್ಸೈಡ್ನೊಂದಿಗೆ ವರ್ತಿಸಿದಾಗ ಉಂಟಾಗುವ ಹಸಿರು ಬಣ್ಣದ ಸಂಯುಕ್ತ ತಾಮ್ರದ ಕಾರ್ಬೊನೇಟ್. ದೊಡ್ಡ ಅಣುಗಳನ್ನು ಉಂಟುಮಾಡಲು ಕಾರಣವಾಗುವ ಕಾರ್ಬನ್ನ ಗುಣ ಕೆಟನೀಕರಣ. ಕೆಳಗಿನ ಕೋಷ್ಟಕದ 4 ದ್ರಾವಣ pH ಮೌಲ್ಯವನ್ನು ಕೊಟ್ಟಿದೆ. ಯಾವ ದ್ರಾವಣ ಅತಿ ಹೆಚ್ಚು H+ ಅಯಾನುಗಳ ಸಾರತೆಯನ್ನು ಹೊಂದಿದೆ? ದ್ರಾವಣ Q. ತಟಸ್ಥ ದ್ರಾವಣವನ್ನು ಹೆಸರಿಸಿ. ದ್ರಾವಣ P. ಕಾರ್ಬನ್ ಸಂಯುಕ್ತಗಳ ಹೈಡ್ರೋಜನೀಕರಣ ಪ್ರಾಮುಖ್ಯತೆ ಏನು? ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿ ಪರಿವರ್ತಿಸುವುದು. ಹೆಚ್ಚು ಕ್ರಿಯಾಶೀಲ ಕೊಬ್ಬುಗಳನ್ನು ಕಡಿಮೆ ಕ್ರಿಯಾಶೀಲ ಕೊಬ್ಬುಗಳಾಗಿ ಪರಿವರ್ತಿಸುವುದು. ಕಾರ್ಬನ್ ಸಂಯುಕ್ತಗಳ ಕೊಬ್ಬಿನಾಮ್ಲಗಳ ಸಂಗ್ರಹಾವಧಿಯನ್ನು ಹೆಚ್ಚಿಸುವುದು. ಮ್ಯಾಗ್ನೆಸಿಯಂ ಮತ್ತು ಮ್ಯಾಂಗನೀಸ್ ಲೋಹಗಳ ಪ್ರಬಲ ಉತ್ಕರ್ಷಕ ಆಮ್ಲದೊಂದಿಗೆ ಪ್ರತಿವರ್ತಿಸಿದರೆ ಇವುಗಳಲ್ಲಿ ಯಾವ ಲೋಹದಿಂದ ಅನಿಲದ ಗುಳ್ಳೆಗಳು ಬಿಡುಗಡೆಯಾಗುವ ದರವು ಅತ್ಯಂತ ವೇಗವಾಗಿರುತ್ತದೆ? ಮ್ಯಾಗ್ನೆಸಿಯಂ. ಜೀವಶಾಸ್ತ್ರ. ಪ್ರೋಟೀನ್ ಅನ್ನು ಜೀರ್ಣಿಸಲು ಮೆದೋಜೀರಕ ಗ್ರಂಥಿಯಿಂದ ಸ್ರವಿಕೆಯಾಗುವ ಕಿಣ್ವ ಟ್ರಿಪ್ಸಿನ್. ಸಸ್ಯಗಳಲ್ಲಿ ಜೈಲಮ್ ಅಂಗಾಂಶದ ಪ್ರಾಮುಖ್ಯತೆ. ಬೇರಿನಿಂದ ಸಸ್ಯದ ವಿವಿಧ ಭಾಗಗಳಿಗೆ ನೀರು ಮತ್ತು ಖನಿಜಗಳನ್ನು ಸಾಗಿಸುತ್ತದೆ. ಪಿತ್ತರಸಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಯಕೃತ್ನಿಂದ ಸ್ರವಿಕೆಯಾಗುತ್ತದೆ ಮತ್ತು ಆಹಾರವನ್ನು ಪ್ರತ್ಯಾಮ್ಲೀಯಗೊಳಿಸುತ್ತದೆ. ಮಾನವನ ದೇಹದಲ್ಲಿ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣಕ್ಕೂ ಬಿಡುಗಡೆಯಾಗುವ ATP ಪ್ರಮಾಣಕ್ಕೂ ಇರುವ ಸಂಬಂಧವೇನು? ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾದಂತೆ ಜೀವಕೋಶಗಳಿಗೆ ಆಕ್ಸಿಜನ್ ಪೂರೈಕೆಯು ಹೆಚ್ಚಾಗುತ್ತದೆ, ಬಿಡುಗಡೆಯಾಗುವ ATP ಪ್ರಮಾಣವು ಹೆಚ್ಚಾಗುತ್ತದೆ. ಕೆಳಗಿನವುಗಳಲ್ಲಿ ಸಸ್ಯ ಪತ್ರರಂಧ್ರದ ಕಾರ್ಯವೆಂದರೆ ಅನಿಲಗಳ ವಿನಿಮಯ. ಇಮ್ಮಡಿ ಪರಿಚಲನೆ ಸ್ಥಿರ ಉಷ್ಣತೆಯನ್ನು ನಿರ್ವಹಿಸುವ ಅತ್ಯಗತ್ಯ ಏಕೆ? ಇಮ್ಮಡಿ ಪರಿಚಲನೆ ದೇಹಕ್ಕೆ ಹೆಚ್ಚು ಸುಸ್ಥಿರ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಪೂರೈಕೆ ಮಾಡುತ್ತದೆ. ಸ್ಥಿರ ದೇಹತಾಪ ಹೊಂದಲು ಅತ್ಯಗತ್ಯವಾದ ಹೆಚ್ಚಿನ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಜಲಚರ ಪ್ರಾಣಿಗಳ ಉಸಿರಾಟದ ದರವು ಭೂಚರ ಪ್ರಾಣಿಗಳಲ್ಲಿ ಕಂಡುಬರುವುದಕ್ಕಿಂತ ವೇಗವಾಗಿರುತ್ತದೆ ಏಕೆ? ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ತುಂಬಾ ಕಡಿಮೆ ಇರುವುದರಿಂದ ಜಲಚರಗಳ ಉಸಿರಾಟ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಸಾಕಷ್ಟು ವೇಗವಾಗಿರುತ್ತದೆ. ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ X ಭಾಗದ ಹೆಸರು ಮತ್ತು ಇದರ ಕಾರ್ಯವನ್ನು ಬರೆಯಿರಿ. ಸಂಸರ್ಗ. ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನಿಸುವುದು. ಸಸ್ಯಗಳಲ್ಲಿ ಅಬ್ಸಿಸಿಕ್ ಆಮ್ಲದ ಕಾರ್ಯವೇನು? ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ಅಥವಾ ಕುಂಠಿತಗೊಳಿಸುತ್ತದೆ. ಸಸ್ಯಗಳಲ್ಲಿ ದ್ವಿತೀಯ ಅನುವರ್ತನೆಗೆ ಕಾರಣವಾದ ಸಸ್ಯ ಹಾರ್ಮೋನ್ ಆಕ್ಸಿನ್. ಸಂಸರ್ಗದ ಕಾರ್ಯವೇನು? ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನಿಸುವುದು ಅಥವಾ ಎರಡು ನ್ಯೂರಾನ್ಗಳ ನಡುವೆ ನರಾವೇಗಗಳನ್ನು ವಿತರಿಸಲು ಅನುವು ಮಾಡಿಕೊಡುತ್ತದೆ. ಅಮೀಬಾದಲ್ಲಿ ದ್ವಿದಳನವು ಹೈಡ್ರಾದಲ್ಲಿನ ಮಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ?
ಅಮೀಬಾ ಕೋಶ ವಿಭಜನೆಯ ಸಮಯದಲ್ಲಿ ಯಾವುದೇ ಸಮತಲದಲ್ಲಿ ಎರಡು ಭಾಗಗಳಾಗಿ ವಿಭಜನೆ ಹೊಂದುತ್ತದೆ. ಹೈಡ್ರಾದಲ್ಲಿ ನಿರ್ದಿಷ್ಟ ಭಾಗದಲ್ಲಿ ಒಂದು ಮೊಗ್ಗು ಬಾಹ್ಯ ವೃದ್ಧಿಯಾಗಿ ಬೆಳೆಯುತ್ತದೆ. ಮೊಗ್ಗುಗಳು ಮಾತ್ರ ದೇಹದಿಂದ ಬೇರ್ಪಟ್ಟು ಹೊಸ ಸಸ್ಯವಾಗಿ ಬೆಳೆಯುತ್ತವೆ. ಕೆಳಗಿನ ಚಿತ್ರವನ್ನು ಗಮನಿಸಿ. ಎಕ್ಸ್ ರಚನೆಯ ಲಕ್ಷಣ ಮತ್ತು ಕಾರ್ಯ. ದಪ್ಪನಾದ ಭಿತ್ತಿಯನ್ನು ಹೊಂದಿದೆ ಮತ್ತು ಹೊಸ ರೈಜೋಪಸ್ ಆಗಿ ಬೆಳೆಯುತ್ತದೆ. ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಸಾಮಾನ್ಯವಾಗಿ ಹರಡುವ ಬ್ಯಾಕ್ಟೀರಿಯಾ ಸೋಂಕು ಗೊನೋರಿಯಾ. ಕೇಸರ ಮಾತ್ರ ಹೊಂದಿರುವ ಹೂಗಳನ್ನು ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಸಾಧ್ಯವಿಲ್ಲ. ಕಾರಣ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಂದು ಹೂವು ಕೇಸರ ಮತ್ತು ಶಲಾಕೆಗಳನ್ನು ಹೊಂದಿರಬೇಕು ಅಥವಾ ದ್ವಿಲಿಂಗಿ ಆಗಿರಬೇಕು. ರೈಜೋಪಸ್ನಲ್ಲಿ ಹೊಸ ಜೀವಿಗಳನ್ನು ಉತ್ಪಾದಿಸುವ ಪ್ರಕ್ರಿಯೆ ಬೀಜಕ ಉತ್ಪಾದನೆ. ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಮತ್ತು ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗ ಕ್ರಮವಾಗಿ ಅಂಡಾಶಯ ಮತ್ತು ಪ್ರಥಮ ಮೂಲ. ಕೇಸರ ಮಾತ್ರ ಹೊಂದಿರುವ ಹೂಗಳು ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಸಾಧ್ಯವಿಲ್ಲ, ಏಕೆಂದರೆ ಹೂ ದ್ವಿಲಿಂಗಿ ಆಗಿರಬೇಕು. ಯುಗ್ಮಜ ಒಂದರಲ್ಲಿ 24 ಜೊತೆ ವರ್ಣತಂತುಗಳಿವೆ. ಆಗ ಲಿಂಗಾಣುಗಳಲ್ಲಿರುವ ವರ್ಣತಂತುಗಳ ಸಂಖ್ಯೆ 24. ಬಟಾಣಿ ಸಸ್ಯಗಳನ್ನು ವಿಭಿನ್ನ ರೂಪಗಳನ್ನು ತೋರಿಸುವ ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಹಸಿರು ಬೀಜ ಮತ್ತು ಕಾಂಡದ ತುದಿಗಳಲ್ಲಿ ಹೂವುಗಳನ್ನು ಹೊಂದಿರುವ ತಳಿ ಗುಣದ ಸೂಚಕ G, ಸ್ಮಾಲ್ a, ಸ್ಮಾಲ್ a. G, ಸ್ಮಾಲ್ a, ಸ್ಮಾಲ್ a. ಕೆಳಗಿನವುಗಳಲ್ಲಿ ಜೀನ್ ವಂಶವಾಹಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳು. 1 ಮತ್ತು 2. ಡಿಎನ್ಎ ಘಟಕವಾಗಿದೆ. ಪ್ರೋಟೀನ್ ಅನ್ನು ಮಾಹಿತಿಯ ಮೂಲವಾಗಿದೆ. ಡಿಎನ್ಎ ಸ್ವಪ್ರತಿಕರಣ ಎಂದರೇನು? ಡಿಎನ್ಎ ತನ್ನದೇ ಆದ ಪ್ರತಿಯನ್ನು ತಯಾರಿಸುವ ಪ್ರಕ್ರಿಯೆ ಅಥವಾ ಕೋಶ ವಿಭಜನೆಯ ಸಿದ್ಧತಾ ಹಂತದಲ್ಲಿ ಮಾತೃಜೀವಕೋಶದ ಡಿಎನ್ಎ ತನ್ನನ್ನು ತಾನು ನಕಲು ಮಾಡಿಕೊಳ್ಳುವ ಕ್ರಿಯೆ. ಡಿಎನ್ಎ ಪ್ರತಿಕರಣ ಎಂದರೇನು? ಕೋಶ ವಿಭಜನೆಯ ಸಂದರ್ಭದಲ್ಲಿ ಡಿಎನ್ಎ ಅಣುವು ತನ್ನ ಪ್ರತಿಯನ್ನು ತಯಾರಿಸಿಕೊಳ್ಳುವ ಕ್ರಿಯೆ ಅಥವಾ ಕೋಶ ವಿಭಜನೆಯ ಸಿದ್ಧತಾ ಹಂತದಲ್ಲಿ ಮಾತೃಜೀವಕೋಶದ ಡಿಎನ್ಎ ತನ್ನನ್ನು ತಾನು ನಕಲು ಮಾಡಿಕೊಳ್ಳುವ ಕ್ರಿಯೆ. ಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳಿಗೆ ತಾವಿರುವ ಪರಿಸರದಲ್ಲಿ ಉಳಿದುಕೊಳ್ಳುವ ಸಾಧ್ಯತೆಗಳು ಹೆಚ್ಚು, ಏಕೆಂದರೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಈ ಜೀವಿಗಳು ಮುಂದಿನ ಪೀಳಿಗೆಗಳಲ್ಲಿ ಗರಿಷ್ಠ ಯಶಸ್ವಿ ಭಿನ್ನತೆಗಳನ್ನು ಹೊಂದುತ್ತವೆ. ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಈ ವಿಶೇಷ ರಚನೆಯ ಸಹಾಯದಿಂದ ಪಡೆಯುತ್ತದೆ. ಜರಾಯು. ಮೆಂಡಲ್ ರವರ ಪರಕೀಯ ಪರಾಗಸ್ಪರ್ಶವನ್ನು ನಡೆಸಿದ ತಳಿ ಪೀಳಿಗೆ ಪೋಷಕ. ಒಬ್ಬ ವ್ಯಕ್ತಿಯು ಹಾವನ್ನು ನೋಡಿದ ತಕ್ಷಣ ಓಡುತ್ತಾನೆ, ನಂತರ ಅವನ ಕಾಲಿನ ಸ್ನಾಯುಗಳ ಸೆಳೆತವನ್ನು ಅನುಭವಿಸುತ್ತಾನೆ, ಏಕೆಂದರೆ ಸ್ನಾಯುಗಳು ಪೈರುವೇಟ್ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆಯಾಗುವುದರಿಂದ. ದ್ಯುತಿ ಸಂಶ್ಲೇಷಣೆ ಎಂದರೇನು? ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ವಸ್ತುಗಳನ್ನು ತೆಗೆದುಕೊಂಡು ಸೌರ ಬೆಳಕು ಮತ್ತು ಕ್ಲೋರೋಫಿಲ್ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತಿಸುವ ಕ್ರಿಯೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಒಬ್ಬ ವಿಜ್ಞಾನಿಯು ಪ್ಲೆನೇರಿಯಾ ಕೆಳಗೆ ನೀಡಿರುವ ಚಿತ್ರದಲ್ಲಿ ತೋರಿಸಿರುವಂತೆ ಕತ್ತರಿಸಿದ್ದಾರೆ. ಪುನರುತ್ಪಾದನೆಯ ನಂತರ ಇಲ್ಲಿ ಎಷ್ಟು ಪ್ಲೆನೇರಿಯಾಗಳು ಉಳಿಯುತ್ತವೆ? 3. ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯ ಪ್ರಾಮುಖ್ಯತೆ ಏನು? ಪತ್ರರಂಧ್ರಗಳ ಮೂಲಕ ನಷ್ಟವಾದ ನೀರು ಎಲೆಗಳಲ್ಲಿ ಶೋಷಣೆಯನ್ನು ಉಂಟುಮಾಡುತ್ತದೆ. ಇದು ನೀರು ಮತ್ತು ಅದರಲ್ಲಿ ಕರಗುವ ಲವಣಗಳ ಹೀರುವಿಕೆ ಮತ್ತು ಅವುಗಳ ಮೇಲ್ಮುಖ ಚಲನೆಗೆ ಬಲವನ್ನು ಒದಗಿಸುತ್ತದೆ. ಹೃದಯದಿಂದ ಆಮ್ಲಜನಕ ಸಹಿತ ರಕ್ತವನ್ನು ಸಾಗಿಸುವ ರಕ್ತನಾಳಗಳು ಮಹಾಪಧಮನಿ. ವಿದಳನ ಕ್ರಿಯೆಯಿಂದ ಮಾತ್ರ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳ ಗುಂಪು ಪ್ಲಾಸ್ಮೋಡಿಯಂ ಅಮೀಬಾ ಲೆಸ್ಮೇನಿಯಾ. ಕೆಳಗಿನ ಚಿತ್ರದಲ್ಲಿ ನೀಡಿರುವ ರಚನೆಯನ್ನು ಗಮನಿಸಿ. ಇಲ್ಲಿ ಸಿ ಯು ಬಿ ಯ ಕಡೆಗೆ ಚಲಿಸಲು ಸಹಾಯಕವಾಗುವ ಅನುವರ್ತನಾ ಚಲನೆ ರಾಸಾಯನಿಕ ಅನುವರ್ತನೆ. ಆನುವಂಶಿಕತೆ ಎಂದರೇನು? ಪೂರ್ವಜರಿಂದ ಸಾಮ್ಯತೆಗೆ ಕಾರಣವಾಗುವ ಹಲವಾರು ಗುಣಲಕ್ಷಣಗಳು ತಮ್ಮ ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುವುದನ್ನು ಆನುವಂಶಿಕತೆ ಎನ್ನುವರು. ಕೆಳಗಿನ ಚಿತ್ರವನ್ನು ಗಮನಿಸಿ. ಯಾವ ಚಿತ್ರವು ಕಡಿಮೆ ಅನಿಲದ ವಿನಿಮಯ ದರವನ್ನು ಪ್ರತಿನಿಧಿಸುತ್ತವೆ? ಏಕೆ? ಎ, ಏಕೆಂದರೆ ಮುಚ್ಚಿದ ಪತ್ರರಂಧ್ರ. ಪತ್ರರಂಧ್ರಗಳ ಮೂಲಕ ಅಧಿಕ ಪ್ರಮಾಣದ ನೀರು ಕೂಡ ನಷ್ಟವಾಗುವುದರಿಂದ ದ್ಯುತಿ ಸಂಶ್ಲೇಷಣೆಗಾಗಿ ಕಾರ್ಬನ್ ಡೈಆಕ್ಸೈಡ್ ಅಗತ್ಯವಿಲ್ಲದಾಗ ಸಸ್ಯವು ಈ ರಂಧ್ರಗಳನ್ನು ಮುಚ್ಚುತ್ತದೆ. ಕೆಳಗಿನ ಚಿತ್ರವನ್ನು ಗಮನಿಸಿ. ತೋರಿಸಿರುವ ಪ್ರಕ್ರಿಯೆಯನ್ನು ಗಮನಿಸಿ. ಯಾವ ಪ್ರಕ್ರಿಯೆಯು ಮರಿಜೀವಿಗಳಲ್ಲಿ ಭಿನ್ನತೆಗಳನ್ನು ಉಂಟು ಮಾಡುತ್ತದೆ, ಸಾಮ್ಯತೆಗಳನ್ನು ಉಂಟು ಮಾಡುತ್ತದೆ? ಚಿತ್ರ 2. ಹೆಚ್ಚು ಭಿನ್ನತೆಗಳನ್ನು ಉಂಟು ಮಾಡುತ್ತವೆ, ಲೈಂಗಿಕ. ಹೆಚ್ಚು ಸಾಮ್ಯತೆಗಳನ್ನು ಉಂಟು ಮಾಡುತ್ತವೆ, ಅಲೈಂಗಿಕ. ರೈಜೋಪಸ್ ಹೊಸ ಸಂತತಿಗಳನ್ನು ಉತ್ಪಾದಿಸುವ ಪ್ರಕ್ರಿಯೆ ಬೀಜಕಗಳ ಉತ್ಪಾದನೆ. ಬಾಷ್ಪ ವಿಸರ್ಜನೆಗೆ ಸಂಬಂಧಿಸಿದ ಸರಿಯಾಗಿಲ್ಲದ ಒಂದು ಹೇಳಿಕೆ. ಆಹಾರದ ಅಣುಗಳ ಚಲನೆಗೆ ಅಭಿಸರಣ ಒತ್ತಡವನ್ನು ಸೃಷ್ಟಿಸುತ್ತದೆ. ಹೂ ಬಿಡುವ ಸಸ್ಯಗಳ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯು ಕ್ರಮಾನುಗತವಾದ ಜರುಗುವ ಹಂತಗಳು ಪರಾಗಸ್ಪರ್ಶ, ನಿಷೇಚನ, ಭ್ರೂಣ, ಬೀಜ. ಗಂಡು ಮಗುವಿನ ಲಿಂಗವು ಹೇಗೆ ನಿರ್ಧರಿತವಾಗುತ್ತದೆ? ತಂದೆಯಿಂದ. ಕೆಳಗೆ ಕೊಟ್ಟಿರುವ ಎ ಮತ್ತು ಬಿ ಚಿತ್ರಗಳು ವ್ಯಕ್ತಪಡಿಸುವ ಸಸ್ಯಾನುವರ್ತನೆಗಳನ್ನು ಗಮನಿಸಿ. ಈ ಸಸ್ಯಗಳ ಸಸ್ಯಾನುವರ್ತನೆ ಇರುವ ವ್ಯತ್ಯಾಸವೇನು?
ಎ ಸ್ವತಂತ್ರ ಚಲನೆ ಅಥವಾ ಅಂತರೊತ್ತಡ ಚಲನೆ, ಬಿ ಅನುವರ್ತನ ಚಲನೆ. ಧನ್ಯವಾದಗಳು.